ಅಂತಾರಾಷ್ಟ್ರೀಯ ಆಹಾರ ತಯಾರಿಕಾ ಸಾಮಗ್ರಿಗಳ ಬೃಹತ್ ಮೇಳ. ಆತ್ಮನಿರ್ಭರ್ ಭಾರತ್ ನವನವೀನ ತಂತ್ರಜ್ಞಾನ ಮೂಲಕ ಆಹಾರ ತಯಾರಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಬೃಹತ್ ಮಾರಾಟ ಮೇಳದ ಮೂಲಕ ನಿರುದ್ಯೋಗ ನಿವಾರಣೆ. ಬಿಐಇಸಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪಾನೀಯ, ಆಹಾರ, ಕುಕ್ಕಟೋದ್ಯಮ, ಪಶುಸಂಗೋಪನೆ, ಅಡುಗೆ ಮನೆ ಪರಿಕರಗಳು ಒಂದೇ ವೇದಿಕೆಯಲ್ಲಿ ಪ್ರದರ್ಶನ ಕಾರ್ಯಕ್ರಮ. ಬೆಂಗಳೂರು ಹೋಟೆಲು ಸಂಘದ ಅಧ್ಯಕ್ಷರಾದ ಪಿ.ಸಿ. ರಾವ್ರವರು, ಅಖಿಲ ಭಾರತ ವ್ಯಾಪಾರ ಮಂಡಲದ ರಾಜ್ಯ ಅಧ್ಯಕ್ಷರಾದ ಕೆ.ವಿ. ವೆಂಕಟೇಶ್, ಕಾಫಿ ಬೋರ್ಡ್ ಸಂಸ್ಥೆಯ ವಿಷ್ಣುರವರು, ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆಯ ಮುಖ್ಯಸ್ಥ ಮುಹಮ್ಮದ್ ಮುದಸ್ಸರ್, ಸಂಯೋಜಕರಾದ ರಾವ್ ಸೋನಲ್ ಕಕ್ಕರ್ ರವರು ಉದ್ಘಾಟನೆ ಮಾಡಿದರು.
ಆಹಾರೋದ್ಯಮ ಅಂದರೆ ಹೋಟೆಲ್ ಇಂಡಸ್ಟ್ರಿಗೆ ಬಹಳ ಹೊಸ ಟೆಕ್ನಾಲಜಿ ಅಗತ್ಯತೆ ಇದೆ. ಇರ್ಬೋದು, ಮತ್ತು ಬಹಳಷ್ಟು ಹೊಸದಾದ ಹೈಜೀನ್ ಮೇಂಟೈನ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ಗಳು, ಹೌಸ್ ಕೀಪಿಂಗ್ ಇಕ್ವಿಪ್ಮೆಂಟು ಅಗತ್ಯತೆ ಇದೆ. ಒಂದೊಂದಾಗಿ ಹೆಚ್ಚಿನ ಹೋಟೆಲ್ನವರು ಇದನ್ನು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ. ಇಂಥ ಎಕ್ಸಿಬಿಷನ್ಗೆ ಬಂದು ಇಲ್ಲಿ ಯಾವುದ್ಯಾವುದೋ ಹೊಸ ವಿಚಾರಗಳನ್ನು ತಿಳ್ಕೊಂಡು ಅಳವಡಿಸಿದಾಗ ಶುಚಿ, ರುಚಿ ಮತ್ತು ಗ್ರಾಹಕರಿಗೆ ಅಗತ್ಯವಿರುವಂಥ ಸೇವೆಯನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ. ಆದುದರಿಂದ ನಾವೆಲ್ಲ ಹೋಟೆಲ್ ಮಾಲೀಕರಿಗೆ ಇಲ್ಲಿ ಆಗಮಿಸಬೇಕು, ಇಲ್ಲಿರುವಂಥ ಪ್ರತಿ ಸ್ಟಾಲನ್ನು ವೀಕ್ಷಿಸಿ ಇದನ್ನು ಉಪಯೋಗ ಪಡೆದುಕೊಳ್ಳಬೇಕೆಂದು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. PC ರಾವ್, ಆನರರಿ ಪ್ರೆಸಿಡೆಂಟ್, ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನ್. ವೆಂಕಟೇಶ್ ಡೈರೆಕ್ಟರ್, ಆಲ್ ಇಂಡಿಯಾ ಫೆಡರೇಷನ್ ಆಫ್ ವ್ಯಾಪಾರ ಮಂಡಲ್ ಅಂತ. ಇಲ್ಲಿ ಈ ಒಂದು ಫುಡ್, ಬಿವರೇಜಸ್ಸು, ಪೌಲ್ಟ್ರಿ, ಡೈರಿ ಮತ್ತು ಪ್ಯಾಕೇಜಿಂಗ್ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಒಂದು ಎಕ್ಸಿಬಿಷನ್ ಇವಾಗ ಜಸ್ಟ್ ಇನಾಗ್ರೇಷನ್ ಆಗಿದೆ. ಇದು ಹೋಟೆಲಿಯರ್ಸ್ಗೆ ಮಾತ್ರವಲ್ಲ, ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಎಕ್ಸಿಬಿಷನ್ ಇದು. ಇದರಲ್ಲಿ ಯಾರೋ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರೆ ಫ್ರಾಂಚೈಸಿ ಅಪರ್ಚುನಿಟೀಸ್ ಭಾಳಷ್ಟಿದೆ. ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಎಲ್ಲದ್ರಲ್ಲೂ ಅಪ್ಲೈ ಆಗ್ತಾ ಇದೆ. ಸೊ ಹೊಸ ಪ್ಯಾಕೇಜಿಂಗ್ ಎಕ್ವಿಪ್ಮೆಂಟ್ಸ್ ಬಂದಿದೆ, ಸೆನ್ಸರ್ ಜೊತೆಗೆ ಇದು ಮಾಡೋವಂಥದ್ದು. ಲೇಬರ್ ಇವಾಗ ಸಿಗ್ತಾ ಇರೋದು ಕಡಿಮೆ ಇರೋ ಡಿಮ್ಯಾಂಡ್ ಇರೋ ಪಕ್ಷದಲ್ಲಿ ಎಲ್ಲ ಕಡೆನೂ ಮೆಷಿನರೀಸ್ನ ನಾವು ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ನ ಜಾಸ್ತಿ ತಗೋಬೋದು. ಅದೇ ರೀತಿಯಾಗಿ ಹೈಜಿನಿಕ್ ಮಾಡೋದಕ್ಕೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ಬಂದಿದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ಆ ವಿಚಾರ ಗೊತ್ತಾಗುತ್ತೆ. ನಾವು ಎಷ್ಟೇ ಹೇಳಿದ್ರು ಕೂಡ ಬಂದು ಅವ್ರು ನೋಡಿ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು ಸರ್. ಇದು ನಾನು ಮೊಹಮ್ಮದ್ ಮುದ್ದಸ್ಸಿರ್, ಡೈರೆಕ್ಟರ್ ಮೀಡಿಯಾ ಮಾರ್ಕೆಟಿಂಗ್. ನಾವು ಇದು ಎಕ್ಸಿಬಿಷನ್ ಆರ್ಗನೈಸರ್ ಸರ್. ಇದು ಎಕ್ಸಿಬಿಷನ್ ಏನಂದರೆ, ಈಗ ನಮ್ಮ ಸಿಟಿಯಲ್ಲಿ ಫುಡ್ಡಿಂದ ಕ್ರೇಜ್ ತುಂಬ ಜಾಸ್ತಿ ಆಗಿದೆ. ಜನ ನೈಟಲ್ಲಿ ಫುಡ್ ತಗೊಳ್ಳೋ ಅಂತ ಡಿನ್ನರ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ. ಸೊ ಅಬೌಟ್ 140 ಕಂಪ್ನೀಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಡೈವರ್ಸ್ ಸಬ್ಜೆಕ್ಟ್ ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ. ನಿಮಗೆ ಇಲ್ಲಿ ಟೀ ಆ್ಯಂಡ್ ಕಾಫಿ ಕಂಪ್ನೀಸ್ ಅವ್ರು ಸಿಗುತ್ತೆ. ಹೊಸ ಕಾಫಿದಲ್ಲಿ ಏನು ಬರ್ತಾ ಇದೆ, ಕಾಫಿ ಅಂದರೆ ಜನಗೆ ತುಂಬ ಇಷ್ಟ. ಸೊ ಕಾಫಿ ಬೋರ್ಡ್ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫುಡ್ ಇಂಡಸ್ಟ್ರಿ, ಫುಡ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅವರು, ಮತ್ತು ಡೈರಿ ಇಂಡಸ್ಟ್ರಿ, ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ಕೂಡ ಇಲ್ಲಿ ಅವ್ರದ್ದು ಸ್ಟಾಲ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಡೈರಿ ಇಂಡಸ್ಟ್ರಿಯಲ್ಲಿ ಇಲ್ಲಂದ್ರೂ ಒಂದು 40 ಕಂಪ್ನಿದವರು. ಹಾಗಾಗಿ ಮತ್ತು ಪೌಲ್ಟ್ರಿ ಇಂಡಸ್ಟ್ರಿ. ಸೊ ಹೀಗಾಗಿ ಒಂದು ಡೈವರ್ಸ್ ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇದು ಎಕ್ಸಿಬಿಷನ್ ಆಗ್ತಾ ಇದೆ. ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೂ ಬನ್ನಿ, ಇದು ವಿಸಿಟ್ ಮಾಡಿ, ಇದು ಎಕ್ಸಿಬಿಷನ್ ಉಪಯೋಗ ಮಾಡಿಕೊಡಿ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಿಯರ್ ನೆಲಮಂಗಲಲ್ಲಿ ಆಗ್ತಾ ಇದೆ. 12, 13, 14 3 days ಎಕ್ಸಿಬಿಷನ್ ಇದೆ. ಎಕ್ಸಿಬಿಷನ್ ಏನು ಚಾರ್ಜಸ್ ಇಲ್ಲ, ಫ್ರೀ ಎಂಟ್ರಿ ಇದೆ. ನೀವು ಬರ್ಬೋದು, ಇದು ಉಪಯೋಗ ಮಾಡ್ಕೋಬಹುದು. ಥ್ಯಾಂಕ್ ಯು. रामचंद्र भाऊ सौंदलकर है। ये हमारा 5th एडिशन, तो ये इंडिया का और साउथ का सबसे बड़ा शो है। इसमें अबाउ 140 कंपनीज अपना पार्टिसिपेशन ऑलरेडी किया है। इस एग्जीबिशन को कर्नाटक मिल्क फेडरेशन एसोसिएशन इसको सपोर्ट कर रहा है, होटल एसोसिएशन, गवर्नमेंट ऑफ इंडिया, गवर्नमेंट ऑफ कर्नाटक। और इस एग्जीबिशन में थ्रू आउट इंडिया से हर स्टेट से अपना अपना पार्टिसिपेशन आया है। यहाँ का जो कॉपी बोर्ड है उन्होंने पण इस एग्जीबिशन को बड़े लेवल पे अपना प्रेजेंस पार्टिसिपेशन किया है। साउथ एक इंडिया का बड़ा हब है जो फूड और डेयरी और होटल इंडस्ट्रीज के लिए। तो हमारी कोशिश है कि इस एग्जीबिशन को और इंडस्ट्रीज को काफ़ी यहाँ से रिस्पांस मिलने की पॉसिबिलिटी है। और आने वाले दिन में जो थ्रू आउट इंडिया इंटरनेशनल कुछ कंपनीज इस एग्जीबिशन में पार्टिसिपेशन है, जैसा कि चाइना से पार्टिसिपेशन आया है, मलेशिया से आया है, यूके से आया है, तो अबू धाबी, दुबई, इस कंट्रीज ने अपने कंट्री ने यहाँ पे पार्टिसिपेशन किया है। और जो इस एग्जीबिशन के थ्रू लोगों को एक प्लेटफॉर्म मिल रहा है टेक्नोलॉजी अपने विचारों को आदान प्रदान करना और नई इंडस्ट्रीज को अपने जो चीज़ें में डेवलप करना चाहिए इंडस्ट्रीज को लेकर, तो वो चीज़ के अपग्रेड और अपडेट जो नॉलेज होना चाहिए बिजनेस में आपको रन होते समय, वो सब एक इसी प्लेटफॉर्म में भी लोगों को मिल जाएगी, ये उम्मीद है। मुझे आशा है कि इस इंडस्ट्री से जब पार्टिसिपेशन अपने गांव जब जाएंगे, एक उम्मीद और एक आशा और नया टेक्नोलॉजी, एक नया बिजनेस के काफ़ी पॉजिटिव यहाँ से लेकर जाएंगे, उनकी बिजनेस को सपोर्ट करेगा। मेरा नाम रामचंद्र भाऊ सौंदलकर है।
कितने दिन तक चलेगा सर ये? ये एग्जीबिशन 3 दिन का एग्जीबिशन है। आज से उसका पहला दिन है, 12, 13, 14 दिन को 14 तारीख को इसका लास्ट डे है। बिल्कुल।